ಹೇ ಗಾಯ್ಸ್, ಅಸ್ಸಲಾಮುಅಲೈಕುಮ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ನಾವಿವತ್ತು ನಮ್ಮ ಚಾನಲಲ್ಲಿ ಎ ಡೇ ಇನ್ ಮೈ ಲೈಫ್ ವ್ಲಾಗ್ ನೋಡ್ತಿರೋದು. ಸೊ ನಾನು ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಆಗಿದ್ದು ಬಂದು 12 o'clockಗೆ. ದೆನ್ ಬಂದು ಡೈರೆಕ್ಟ್ಲಿ ವೇಕಾಗಿ ಬಂದು ನನ್ನ ಪ್ಲ್ಯಾಂಟ್ಸ್ಗೆ ನೋಡಿಕೊಂಡು ಹಾಗೆ ನಾನು ಬ್ರಷ್ ಮಾಡೋಕ್ಕೆ ಹೋಗ್ಬಿಟ್ಟೆ. ಆಫ್ಟರ್ ಬ್ರಷಿಂಗ್ ನಾನು ಬಾಟ್ಲ್ ನೀಟಾಗಿ ವಾಶ್ ಮಾಡಿಕೊಂಡು ನಾನು ಅದು ರೀಫಿಲ್ ಮಾಡ್ಕೋತಿದ್ದೀನಿ. ಬಿಕಾಸ್ ನಾನು ಈ ಬಾಟ್ಲಲ್ಲೇ ಕುಡಿಯೋದು. ಯಾಕಪ್ಪ ಅಂದರೆ ನಾನು ಸ್ಪೆಷಲ್. ಅದಾದಮೇಲೆ ನಾನು ಸ್ವಲ್ಪ ಬಾಡಿ ಹೈಡ್ರೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಚಿಯಾ ಸೀಡ್ಸ್ನ ನೆನೆಸಿಕ್ಕಿದ್ದೆ. ಬಟ್ ನಾನು ಚಿಯಾ ಸೀಡ್ ಜೊತೆಗೆ ಶುಗರ್ ಹಾಕಲ್ಲ. ಯಾಕೆ ಹಾಕ್ತಿದ್ದೀನಿ ಅಂತ ಅಂದರೆ ಹನಿ ಖಾಲಿ ಆಗಿದೆ, ಸೊ ಶುಗರ್ ಹಾಕ್ತಿದ್ದೀನಿ. ಹಾಕಿದ ತಕ್ಷಣ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಶುಗರ್ ಎಲ್ಲ ಕರಗೋ ಗಂಟ ಮಿಕ್ಸ್ ಮಾಡಿಕೊಂಡು ನಾನು ಕುಡಿತಿದ್ದೀನಿ. ಫಸ್ಟ್ ವಾಟ್ರ್ ಕುಡ್ಕೊಂಡು ಆಮೇಲೆ ಚಿಯಾ ಸೀಡ್ಸ್ ಕುಡಿಬೇಕು. ಓಕೆನಾ? ಡೈರೆಕ್ಟ್ಲಿ ನೀವು ಚಿಯಾ ಸೀಡ್ ಕುಡಿಯೋಂಗಿಲ್ಲ. ಸೊ ಫಸ್ಟ್ ಯು ಡ್ರಿಂಕ್ ವಾಟರ್, ದೆನ್ ಯು ಡ್ರಿಂಕ್ ಚಿಯಾ ಸೀಡ್ಸ್. ಸೊ ಫೈನಲಿ ನನ್ನ ಮಾರ್ನಿಂಗ್ ಡ್ರಿಂಕ್ ಬಂದು ಕುಡ್ದಾಗಿದೆ. ಹಾಗೆ ಬಂದು ಕಸ ಗುಡ್ಸೋದು ಕೆಲಸ ಇತ್ತು. ಸ್ವಲ್ಪ ಕಸ ಗುಡಿಸ್ಬಿಟ್ಟೆ. ಕಸ ಆದಮೇಲೆ ಇವತ್ತು ಊಟ ಮಾಡೋಂಗೇನೂ ಇಲ್ಲ. ಬಿಕಾಸ್ ಅಜ್ಜಿ ನಾನು ಮಾಡ್ಕೊಬರ್ತೀನಿ, ನೀವು ರೆಸ್ಟ್ ಮಾಡಿ ಅಂತ ಹೇಳ್ಬಿಟ್ಟಿದ್ರು. ಸೊ ನಾನು ನೀಟಾಗಿ ಕಸ ಎಲ್ಲ ಗುಡಿಸಿ ಬುಡ್ ಸೆಟ್ ಮಾಡಿಬಿಟ್ಟು ಬೇಬೀಸ್ ಜೊತೆಗೆ ಹಾಗೆ ಆಟ ಆಡಿಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಿದ್ದೆ. ಅಜ್ಜಿ ಬಂದು ನಾನು ಮಾಡ್ಕೊಬಂದ್ಬಿಡ್ತೀನಿ, ಲೈಕ್ ಚಿಕ್ಕಮ್ಮದಿರು ಬಂದಿದ್ದರು. ಸೊ ನಮ್ಮ ಮನೇಲಿ ಮಾಡ್ಕೊಬಂದ್ಬಿಡ್ತೀನಿ ಅಂತ ಹೇಳಿದರು. ಸೊ ಯಾರೂ ಅಡುಗೆ ಮಾಡಿರಲಿಲ್ಲ. ದೆನ್ ನಾನು ಬೇಬೀಸ್ ಜೊತೆಗೆ ಫೋಟೋಸ್ ಅದು ಇದು ನೋಡಿಕೊಂಡು ನಮ್ಮ ಜನ ಜೊತೆಗೆ ಆಟ ಆಡ್ಕೊತಿದ್ದೆ. ಟೈಮ್ 12:30 ಆಗಿತ್ತು. 12:30 ಆದಮೇಲೆ ಅವ್ನು ಹೊಡಿಬಿಟ್ಟ ಅಂತ ನೋಡಿ ಹೆಂಗೆ ಅಳ್ತಿದ್ದಾಳೆ ಜನ್ನು. ನೋಡಿ ಅಗೇನ್ ಹೊಡಿತಾನೆ ಇದ್ದ, ಅಳ್ತಿರೋದು ನೋಡಿ ಅವಳು. ಸೊ ಇವಳು ಅಳ್ತಿದ್ಲು. ಹಾಗೆ ಸ್ವಲ್ಪ ಹೊತ್ತು ಅವ್ರ ಜೊತೆಗೆ ಆಟ ಆಡಿಕೊಂಡು ಎಷ್ಟು ನೀಟಾಗಿ ಮಾಡಿದ್ದೆ ಮನೆ. ಬಟ್ ನೋಡಿ ಹೆಂಗೆ ಮಾಡಿದ್ದಾರೆ ಅಂತ. 1:30 ಸಮಥಿಂಗ್ ಆಯಿತು. ಜನ್ನು ಮಲಗಿಸ್ಬಿಟ್ಟು 1:30 2 o'clock ಆಗಿತ್ತು. ಜನ್ನುಗೆ ಸ್ವಲ್ಪ ಹೊತ್ತು ಮಲಗಿಸ್ಬಿಟ್ಟೆ. ಮಲಗಿಸಾದ್ಮೇಲೆ ಬಂದು ಹಾಗೆ ಆಚೆ ನೋಡಿದ್ರೆ ರೈನ್ ಸ್ಟಾರ್ಟ್ ಆಗಿತ್ತು. ನಾನು ಸ್ವಲ್ಪ ಹೊತ್ತು ಹಾಗೆ ಆಚೆ ನಿಂತ್ಕೊಂಡು ಅಗೇನ್ ಕಿಚನಿಗೆ ಬಂದು ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಜೋಡಿಸೋ ಕೆಲಸ ಇತ್ತು. ವಿಲೇಜಿಂದ ಬಂದಿರೋದಲ್ಲ, ಸೊ ಮೆಸ್ಸಿಯಾಗಿತ್ತು ಫುಲ್ಲು ಕಿಚನ್ ಎಲ್ಲ. ಹಾಗೆ ನಾವು ದಸ್ತರ್ ಆಗಿಬಿಟ್ಟು ದೆನ್ ಬಂದು ಅಜ್ಜಿ ರೆಡಿಮೇಡ್ ಪರೋಟ ತೊಗೊಬಂದುಬಿಟ್ಟಿದ್ರು. ಅವ್ರ ಮನೇಲಿ ಬಂದಿರಲಿಲ್ಲ. ಸೊ ನಮ್ಮ ಮನೇಲಿ ಮಾಡ್ಕೊಳ್ಳೋಣ, ಬಿಸಿ ಬಿಸಿ ತಿಂದ್ರೇ ಚೆನ್ನಾಗಿರೋದು ಅಂತ ಹೇಳಿಬಿಟ್ಟು ಪರೋಟ ತೊಗೊಂಡು ಬಂದಿದ್ದರು. ಪರೋಟ ಜೊತೆಗೆ ಗ್ರೇವಿ ತಿಂದ್ವಿ. ದೆನ್ ಬಂದು ಮುಸ್ಸು ನೆಕ್ಸ್ಟ್ ರೋಡಲ್ಲಿ ಗಣೇಶ ಕುಣಿಸಿದ್ರಂತೆ. ಅಲ್ಲಿ ಯಾರೋ ಸೆಲೆಬ್ರಿಟಿ ಬಂದಿದ್ದರು ಅಂತ ಹೋಗಿ ಕ್ಯಾಪ್ಚರ್ ಮಾಡ್ಕೊಬಂದು ನಕ್ಕೊಂಡು ತೋರಿಸ್ತಿದ್ಲು. ನೀವು ನೋಡಿರ್ತೀರಾ ಅನ್ಕೋತೀನಿ ಇವ್ರಿಗೆ. ದೆನ್ ಹಾಗೆ ಸ್ವಲ್ಪ ಹೊತ್ತು ನೋಡಿಕೊಂಡು ಅವಳ ಜೊತೆಗೆ ಮಾತಾಡಿಕೊಂಡು ಎಲ್ಲನೂ ತೊಗೊಬಂದು ಅರೇಂಜ್ ಮಾಡಿಕೊಂಡು ಊಟಕ್ಕೆ ಕೂತ್ಕೊಬಿಟ್ವಿ. ಊಟ ಆದಮೇಲೆ ಬಂದು ಸ್ವಲ್ಪ ಹೊತ್ತು ಮಕ್ಕಳೆಲ್ಲ ಮಲ್ಕೊಂಡಿದ್ರು. ಮಮ್ಮಿಯವರೆಲ್ಲ ಮಾತಾಡ್ತಿದ್ರು. ನನಗೆ ಮಕ್ಕಳು ಮಲ್ಕೊಂಡ್ರೆ ನೋಡೋಕ್ಕೆ ಆಗಲ್ಲ. ನಾನು ಏನು ಮಾಡ್ತಿದ್ದೀನಿ ಅಂದರೆ ನೋಡಿ ನೀವೇನು ಮಾಡ್ತಿದ್ದೀನಿ ಅಂತ. ದೆನ್ ಬಂದು ಮಮ್ಮಿಯವ್ರ ಬ್ರದರ್ ಯಾರೋ ಮೈಸೂರಿಂದ ಇನ್ವಿಟೇಷನ್ ಕೊಡೋಕ್ಕೆ ಬಂದಿದ್ದರು. ಸೊ ಆ ಇನ್ವಿಟೇಷನ್ ಎಲ್ಲ ಕೊಟ್ಟು ಅವ್ರು ಮಾತಾಡ್ಕೊಂಡು ಹೋದ್ಮೇಲೆ ಎಲ್ಲರೂ ಮೈಸೂರಿಗೆ ಹೋಗೋ ಪ್ಲ್ಯಾನ್ ಹಾಕ್ತಿದ್ರು. ನಿಮಗೆ ಗೊತ್ತಲ್ಲ, ಆ್ಯಸ್ ಯೂಶ್ವಲ್ ಎಲ್ಲರ ಮನೇಲಿ ನಡೆಯೋ ಹಾಗೆ ಪ್ಲ್ಯಾನ್ ಹಾಕ್ತಾರೆ, ಬಟ್ ಹೋಗಲ್ಲ. ಅಷ್ಟೇ ಡಿಫ್ರೆಂಟು, ನಥಿಂಗ್ ಸ್ಪೆಷಲ್. ದೆನ್ ಬಂದು ಎಲ್ಲನೂ ಓಪನ್ ಮಾಡಿ ನೋಡ್ತಿದ್ವಿ. ಇವಳು ನನಗೂ ನೋಡೋಕ್ಕೆ ಬಿಡಲ್ಲ ಆ್ಯಂಡ್ ಅವಳು ನೋಡಲ್ಲ. ಆ್ಯಂಡ್ ಹಾಗೆ ಜಗಳ ಮಾಡಿಕೊಂಡು ಫೈನಲಿ ನಾನು ಈಸ್ಕೊಂಡು ನಾನು ಎಲ್ಲರ ಮುಂದೆನೂ ನ್ಯೂಸ್ ರಿಪೋರ್ಟರ್ ಥರ ಓದ್ಬಿಟ್ಟು ಎಲ್ಲರಿಗೂ ಹೇಳಿಬಿಟ್ಟೆ ಯಾವಾಗ ಊಟ ಅಂತ ಹೇಳಿಬಿಟ್ಟು. ಫಸ್ಟು ಯಾವಾಗ ಊಟ ಅನ್ನೋದನ್ನೇ ನೋಡಿದ್ದು. ಬಿಕಾಸ್ ನಮ್ಗೆ ಯಾರಂತಲೇ ಅವ್ರಿಗೆ ಗೊತ್ತಿಲ್ಲ. ಸೊ ನಮಗೆ ಬೇಕಾಗಿರೋದು ಅದೇ ಅಲ್ವಾ. ಸೊ ಫಸ್ಟ್ ನಾನು ಊಟ ಯಾವಾಗ ಅಂತ ನೋಡಿಬಿಟ್ಟು ಎಲ್ಲರಿಗೂ ಹೇಳಿಬಿಟ್ಟೆ. ಹಾಗೆ ಎಲ್ಲನೂ ಪ್ಲ್ಯಾನ್ ಮಾಡ್ತಿದ್ರು. ಬಟ್ ನನಗೆ ಸ್ವಲ್ಪ ಡಿಮಾರ್ಟ್ಗೆ ಹೋಗೋ ಕೆಲಸ ಇತ್ತು. ನಾನು ರೆಡಿ ಆಗಿಬಿಟ್ಟು ಬೇಗ ನನ್ನ ಕಸಿನ್ ಸಿಸ್ಟರ್ಸ್ಗೆ ಮತ್ತು ನನ್ನ ಕಸಿನ್ ಬ್ರದರ್ ಒಬ್ಬ ಬಂದಿದ್ದ, ಅವನು ಕರ್ಕೊಂಡು ನಾವು ಡಿಮಾರ್ಟ್ಗೆ ಹೋದ್ವಿ. ಒಂದು 4-5 ಮೆಂಬರ್ಸ್ ಹೋಗಿದ್ವಿ. ದೆನ್ ಬಂದು ರೋಟಿಗೆ ಹೋಗಿ ನಿಂತ್ಕೊಂಡ್ವಿ. ಅಷ್ಟರಲ್ಲಿ 3 ಬೇಬೀಸ್ ಓಡಿ ಬಂದುಬಿಟ್ಟಿದ್ರು ಆಚೆ ಕಡೆ. ಒಬ್ಬೊಬ್ನಿಗೆ ಒಂದೊಂದು ಹೇಳ್ಬಿಟ್ಟು ಹೋದ್ವಿ. ಒಬ್ಬನಿಗೆ ಇಂಜೆಕ್ಷನ್ ಹಾಕ್ಸ್ಕೊಬರ್ತೀನಿ ಅಂತ, ಒಬ್ನಿಗೆ ಬಂದು ದೆವ್ವ ಬಂದಿದೆ ಅಲ್ಲಿ ಕಳಿಸ್ಬಿಟ್ಟು ಬರ್ತೀನಿ ಅಂತ, ದೆನ್ ಜನ್ನುಗೆ ಬಂದು ಕಿಂಡರ್ ಜಾಯ್ ತೊಗೊಬರ್ತೀನಿ ಅಂತ ಹೇಳ್ಬಿಟ್ಟಿದ್ದೆ. ಅವಳು ಫುಲ್ ಖುಷಿಯಾಗಿ ಫಸ್ಟ್ ಹೋಗಿ ಅಂತ ಕಳಿಸ್ಬಿಟ್ಲು ಬಾಯ್ ಮಾಡಿ. ಸೊ ನಾವು 3 ಬೇಬೀಸ್ಗೂ ಸುಳ್ಳು ಹೇಳಿ ನಾವು ಬಂದುಬಿಟ್ವಿ. ಹಾಗೆ ಫೈನಲಿ ನಡ್ಕೊಂಡು ಬಂದು ಡಿಮಾರ್ಟ್ ರೀಚ್ ಆದ್ವಿ. ರೀಚ್ ಆಗಿಬಿಟ್ಟು ನಂದು ಬರೀ ಮಾತುಗಳೇ ಇರುತ್ತಲ್ಲ, ಏನಾದರೂ ಒಂದು
ಮಾತಾಡ್ಕೊಂಡು ಹೋಗಿದ್ದೆ. ದೆನ್ ಬಂದು ನನ್ನ ಮುಸ್ಸು ನಾನು ವ್ಲಾಗ್ ಮಾಡ್ತೀನಿ ಅಂತ ಹೇಳ್ಕೊಂಡು ಅವಳು ಇಸ್ಕೊಬಿಟ್ಟಿದ್ಲು ನನ್ನ ಫೋನು. ದೆನ್ ಬಂದು ಅವಳೇ ವ್ಲಾಗ್ ಮಾಡಿದ್ದು ಮಿಕ್ಕಿದೆಲ್ಲನೂ ನಾನು ಅಷ್ಟಕ್ಕೆ ಕೊಟ್ಬಿಟ್ಟೆ ಅವಳಿಗೆ. ದೆನ್ ಬಂದು ಸ್ವಲ್ಪ ಗ್ರಾಸರಿ ಅದು ಇದು ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ದೆನ್ ಅಲ್ಲಿ ಬಂದು ಕ್ಯಾಪ್ಚರ್ ಮಾಡೋಂಗಿಲ್ವಲ್ಲ ವೀಡಿಯೋಸ್, ಸೊ ಹಿಡ್ದಿಲ್ಲ. ಹಾಗೆ ಬರ್ತಾ ಬರ್ತಾ ರೋಡಲ್ಲಿ ಗಣೇಶ ಕುಣಿಸಿದ್ರು ನೆಕ್ಸ್ಟ್ ರೋಡಲ್ಲಿ, ಅಲ್ಲಿ ಕ್ರ್ಯಾಕರ್ಸ್ ಎಲ್ಲ ಹೊಡಿತಿದ್ರಲ್ಲ, ಹಾಗೆ ನೋಡ್ಕೊಂಡು ಬಂದ್ವಿ. ಬಂದು ನೋಡಿದ್ರೆ ಎಷ್ಟು ನೀರು ಕುಡ್ದಿದ್ದೀನಿ ನೋಡಿ ಮಾರ್ನಿಂಗಿಂದ ನಾನು. ದೆನ್ ಹಾಗೆ ಬಂದು ಸ್ವಲ್ಪ ಹೊತ್ತು ಫ್ಯಾಮಿಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಆರಾಮಾಗಿ ಕೂತ್ಕೊಂಡಿದ್ವಿ. ಬೇಬೀಸ್ ಎಲ್ಲನೂ ಆಟಾಡ್ತಿದ್ರು. ಮಮ್ಮಿ ಬಂದು ಏನಾದರೂ ಕುಕ್ ಮಾಡಿಬಿಡು ನೀನು, ಟೈಮ್ ಆಗ್ತಿದೆ, ಅಜ್ಜಿಗೆ ಬೇಗ ಊಟ ಕೊಡಬೇಕಲ್ಲ, ಸೊ ಬೇಗ ಮಾಡಿಬಿಡು ಅಂತಿದ್ರು. ನಾನು ಈಸಿಯಲ್ಲಿ ಆಗೋದು ರಸಮ್ ರೈಸ್ ಮಾಡಿಕೊಟ್ಬಿಟ್ಟೆ. ದೆನ್ ಮಾರ್ನಿಂಗ್ ತಂದಿದ್ರಲ್ಲ ಅಜ್ಜಿ, ಅದು ಸ್ವಲ್ಪ ಇತ್ತು, ಎಲ್ಲನೂ ಮ್ಯಾನೇಜ್ ಮಾಡಿ ತಿನ್ಕೊಂಡ್ವಿ. ಹಾಗೆ ಗೋಬಿ ಮಂಚೂರಿ ಆರ್ಡ್ರ್ ಮಾಡಿದ್ದೆ. ತಿನ್ಕೊಂಡ್ವಿ ಅಂದರೆ ತಿಂದಿರಲಿಲ್ಲ, ಎಲ್ಲ ರೆಡಿ ಮಾಡಿ ಇಕ್ಕಿದ್ವಿ. ದೆನ್ ಜನ್ನುಗೆ ಗೋಬಿ ಮಂಚೂರಿ ಅಂದರೆ ಫುಲ್ ಇಷ್ಟ. ಆ್ಯಂಡ್ ಸಿ ಅವಳ ರಿಯಾಕ್ಷನ್ಸು ಹೇಗಿದೆ ಅಂತ ಹೇಳ್ಬಿಟ್ಟು. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ ನೋಡಬೇಕಾದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೇ ನಾನು ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಆಗಿ ಬರೋದು. ಸಿ ಮಕ್ಳ ಜೊತೆ ಆಟ ಆಡ್ಕೊಂಡು ಕೂತಿದ್ವಿ. ನೆಕ್ಸ್ಟ್ ರೋಡಲ್ಲಿ ಗಣೇಶ ಕುಣಿಸಿದ್ರಲ್ಲ, ಸೊ ಅವ್ರು ಬಂದಿದ್ದರು. ಆಚೆ ಹೋಗಿ ಏನಾಗ್ತಿದೆ ನೋಡೋಣ ಅಂತ ಹೇಳ್ಬಿಟ್ಟು ನಾವು ಹೋದ್ವಿ ಆಚೆ ಕಡೆ. ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡ್ತಿದ್ವಿ. ಆ್ಯಂಡ್ ಸಿ ಗೈಸ್, ಇವ್ನು ನಮ್ಮ ಫ್ರೆಂಡು OCL ಕಾಸು ಕೊಡ್ತಾರಂತ ಏನು ಕೆಲಸ ಮಾಡೋಕ್ಕೆ ಬಂದಿದ್ದಾನಂತ. ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್. ದೆನ್ ಗೈಸ್ ಹಾಗೆ ಎಲ್ಲನೂ ಆಚೆಗೆ ನಿಂತ್ಕೊಂಡು ನೋಡಿಕೊಂಡು ಬರೋಷ್ಟರಲ್ಲಿ ಮನೆಗೆ 10:30 ಸಮಥಿಂಗ್ ಆಗಿತ್ತು. ಬಂದಮೇಲೆ ಊಟ ಮಾಡಿಕೊಂಡು ಆರಾಮಾಗಿ ಎಲ್ಲರೂ ಮಾತಾಡ್ಕೊಂಡು ಕೂತಿದ್ವಿ. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ ನೋಡಬೇಕಾದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಬಾಯ್.